ಅಧಿಕಾರಿಗಳಿಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಖಡಕ್ ಸೂಚನೆ. ಮಹಿಳೆಯರ ಸಮಸ್ಯೆಗಳಿಗೆ ಸ್ಪಂದಿಸಿದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ. ಶಿರಾ ನಗರದ ಪ್ರವಾಸಿ ಮಂದಿರಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಭೇಟಿ ನೀಡಿ ತಾಲೂಕಿನ ವಿವಿಧ ಸಮಸ್ಯೆಗಳ ಕುರಿತು ಸಾರ್ವಜನಿಕರಿಂದ ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಬಂದು ಬೇರೆಯವ್ರ ಮನೆ ಸದ್ಯಕ್ಕೆ ನಮ್ದು ಬಂದು ಕ್ಯಾಪ್ಟನ್ ಅಲ್ಲಿ ಬೇರೆಯವ್ರ ಮನೆ ವಾಸವಾಗಿರೋದು. ಅವರು ಏನಕ್ಕ ಲಾಸ್ಟ್ ಟೈಮ್ ಇದಕ್ಕೆ ಹೋದಾಗ ಹೋದಾಗ ಪಿಟಿಒ ಕರೆಕ್ಟ್ ಆಗಿ ಏನು ನಾವೆಲ್ಲರಿಗೂ ಕೊಡಕ್ ಆಗುತ್ತಾ, ಕೂಲಿ ಮಾಡಿ ತಗೋಬೇಕು, ನಮ್ಮ ಹತ್ರ ಇಟ್ಕೊಂಡಿದೀವಿ ಅಂತ ಲಾಸ್ಟ್ ಅಲ್ಲಿ ಮಾತಾ ಹೇಳಿದ್ರೇನು ಗೊತ್ತಿಲ್ಲ. ಅದು ಏನಕ್ಕ ಒದ್ನಿಕಲ್ ಪಂಚಾಯತ್ ಮೇಡಮ್ ಈಗ ಅವರು ಯಾರು ಹೇಳಿದ್ರು ನಮ್ಗೆ ಮನವಿ ಅವ್ರಿಗೆ ನಮ್ಗೆ ಸಿಕ್ಕಿದ್ದು ಒಂದೇ ಒಳ್ಳೆ ಖುಷಿ. ಅವ್ರ ಕಡೆಯಿಂದ ನಮ್ಗೆ ಟ್ರೀಟ್ಮೆಂಟ್ ಆದ್ರೆ ಅದು ನಮ್ಗೆ ಐದು ವರ್ಷ ಸಂಬಂಧ ಇಟ್ಕೊಂಡು ಈಗ ಅವಳಿಗೆ 19 ವರ್ಷ ಈಗ ಮದುವೆ ಮಾಡ್ಕೊಳ್ಳಲ್ಲ ಅಂತ FIR ಮಾಡಿದ್ದಾರೆ. ಅವನು ಜೈಲಿಗೆ ಹೋಗಿ ಬಂದವನಂತೆ. ಈಗ ಅಲ್ಲಲ್ಲ ಪೋಕ್ಸು ಅಂದ್ರೆ ಈಗ ಅವಳಿಗೆ 19 ವರ್ಷ. 5 ವರ್ಷದಿಂದ ಅವಳನ್ನು ಇದು ಮಾಡಿದ್ದಾರೆ. ಇವರು ಜೈಲಿಗೂ ಹಾಕಿದ್ರಂತೆ. ಜೈಲಿಂದ ಆಚೆ ಬಂದು ದೊಡ್ಡವರೆಲ್ಲ ಸೇರ್ಕೊಂಡು ದುಡ್ಡು ಕೊಡ್ತೀವಿ, ಹೊರಗಡೆ ಬಂದು ಮದುವೆ ಆಗ್ತೀನಿ ಅಂತ ಹೇಳಿದ್ನಂತೆ. ಇವ್ರು ಏನ್ ಹೇಳಿದ್ರು ಗೊತ್ತಿಲ್ಲ. ಈಗ ಹೊರಗೆ ಬಂದ್ಬಿಟ್ಟು ದುಡ್ಡು ಕೊಡ್ತೀವಿ, ನಾನು ಮದುವೆ ಆಗಲ್ಲ ಅಂತ. ಇವರು ತುಮಕೂರಿಗೆ ಬಂದಿದ್ದಾರೆ, ನಾನು ನಿಮ್ಮ ಹತ್ರ ಕಳಿಸ್ಕೊಡ್ಲ. ಸಂಪೂರ್ಣವಾಗಿ ಆ ಮಗಳಿಗೆ ಏನ್ ಸಹಕಾರ ಮಾಡಬೇಕು ಎಲ್ಲ ಮಾಡಿ, ಮುಲಾಜಿಲ್ಲದೆ ಮಾಡಿ. ಇನ್ನು ಈ ವೇಳೆ ಶಿರಾ ತಾಲೂಕಿನಲ್ಲಿ ಅಂಗವಿಕಲ ಕುಟುಂಬಗಳ ಸಮಸ್ಯೆಗಳು, ಪ್ರೇಮ ವಿವಾಹ ಪ್ರಕರಣಗಳು, ಮನೆ ನಿರ್ಮಾಣಕ್ಕೆ ಸಂಬಂಧಿಸಿದ ಅಡಚಣೆಗಳು ಸೇರಿದಂತೆ ಹಲವಾರು ಅಹವಾಲುಗಳನ್ನು ಸ್ವೀಕರಿಸಿದರು. ಅಲ್ಲದೆ ಸ್ಥಳದಲ್ಲಿಯೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದು ಶೀಘ್ರ ಪರಿಹಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಅವರು ಅಲಾಟ್ ಮಾಡ್ತಾರೆ. ಕಾಪಿ ಇಟ್ಕೊಂಡಿರಲ್ಲ. ಮತ್ತೆ ಒಂದ್ಸರಿ ನಗರಸಭೆ ಆಫೀಸ್ಗೆ ಹೋಗಿ ವಿಚಾರಿಸಿ ನಿಮ್ಮ ಸ್ಟೇಟಸ್ ಏನಿದೆ ಅದನ್ನೆಲ್ಲ ವೆರಿಫೈ ಮಾಡ್ತಾರೆ. ಸರ್ಕಾರದಿಂದ ಬರಬೇಕಲ್ಲ. ಹಿರಿಯ ನಾಗರಿಕರು ಮಕ್ಕಳು ಮೊಮ್ಮಕ್ಕಳು ಯಾರು ನೋಡ್ಕೊಳ್ಳೋದಿಲ್ಲ ಅಂದ್ರೆ ಬಹಳ ಟಾರ್ಚರ್ ಕೊಡ್ತಾರಂತೆ. ಇವ್ರು ಹೆಂಗ್ ಸಹಾಯ ಮಾಡ್ಬೇಕು ನಾವು? ನಮ್ಮಲ್ಲಿ ಹಿರಿಯ ನಾಗರಿಕರ ಕಾಯ್ದೆ ಇದೆ 2002 ಪ್ರಕಾರ. ನೀವು ಆಸ್ತಿ ಗಿಸ್ತಿ ಎಲ್ಲ ಮುಟ್ಕೊಟ್ಬಿಟ್ಟಿದ್ದೀರಾ? ಏನಿಲ್ಲ, ಅರ್ಧವಾಗಿರೋದನ್ನ ನಾನು ಬಿಕ್ಕಿ ಮಾಡ್ತಾ ಇದ್ದೀನಿ. ನಿಮ್ಮ ರಿಲೇಟೆಡ್ ಒಂದು ಚಿದಾನಂದ ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿ ನಾನು ಹೇಳ್ತೀನಿ. ಪೆನ್ಷನ್ ಬರುತ್ತಾ? ಏನೋ ಒಂದು 4-5 ಪೆನ್ಷನ್ ಬರುತ್ತೆ. ಕಾಯಿಲೆಗಳಿಗೆಲ್ಲ ಫ್ರೀನೇ ಬಂದಿರ್ತದಲ್ಲ ಔಷಧಿ ಆಸ್ಪತ್ರೆಗೆ. ವಯಸ್ಸಾಗಿದೆ, ಹಿಂಸೆ ಕೊಟ್ಟರೆ ಹಿಂಸೆ ಕೊಡದೇ ಇರೋಂಗೆ ನೋಡ್ಕೊಳ್ತಾರೆ. ಅದು ಯಾರು ನಂಬರ್ ಕೊಡಿ ಅವ್ರಿಗೆ.
ಇನ್ನು ಸರ್ಕಾರದಿಂದ ಮಹಿಳೆಯರು ಹಾಗೂ ಅಂಗವಿಕಲರಿಗೆ ದೊರೆಯಬೇಕಾದ ಸೌಲಭ್ಯಗಳನ್ನು ತಕ್ಷಣವೇ ಒದಗಿಸುವಂತೆ ಹಾಗೂ ಕೈಗೊಂಡ ಕ್ರಮಗಳ ಕುರಿತು ವಿವರವಾದ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಇನ್ನು ಇದೇ ವೇಳೆ ಪ್ರವಾಸಿ ಮಂದಿರದ ಸುತ್ತ ನಾಗಲಕ್ಷ್ಮಿ ಅವರು ಮಹಿಳಾ ಸಬಲೀಕರಣ ಮತ್ತು ಕಾರ್ಯಸ್ಥಳದಲ್ಲಿನ ಮಹಿಳೆಯರ ಹಕ್ಕುಗಳಿಗಾಗಿ ಜನಜಾಗೃತಿ ನಡೆಸಿದರು. ಈ ವೇಳೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ನೀವು ಎಲ್ಲಿಂದ ಬಂದಿದ್ದೀರಾ? ನೈಟ್ ಬೆಂಗಳೂರಿಂದ ಬಂದಿರೋದು ಮೇಡಮ್. ನೈಟ್ 15 ಗಂಟೆ ಮನೆ ಬಿಟ್ಟಿರೋದು. ಮೆಜೆಸ್ಟಿಕಲ್ಲಿ 2 ಗಂಟೆಯಿಂದ ಕಾದ್ರೆ ನೈಟ್ ಬೆಳಿಗ್ಗೆಯಿಂದ ಇಲ್ಲಿ ವೇಟ್ ಮಾಡ್ತಿದ್ದೀನಿ ನಿಮಗೋಸ್ಕರ. ನೈಟಲ್ಲಿ ಬೆಂಗಳೂರಲ್ಲಿ ಎಲ್ಲಿರೋದು? ಆನೇಕಲ್ ತಾಲೂಕಲ್ಲಿ. ಆನೇಕಲ್ ತಾಲೂಕಾ? ಆಯ್ತು, ಇಲ್ಲಿ ಕೇಳು. ಅವಳಿ ಮುಂದೆ ಯಾವಾಗ ನೋಡ್ಬೇಕಂತ ಎಷ್ಟೋ ದಿವಸದಿಂದ ಕಾಯ್ತಾ ಇದ್ಲು. ಇವತ್ತು ಸ್ಕೂಲಿಗೆ ರಜೆ ಹಾಕಿ ನಿಮಗೋಸ್ಕರ ಬಂದಿದ್ದೇನೆ. ಪೂಜಾ ಅಳಬಾರ್ದು, ಗುಟ್ಲಲ್ಲ. ಈಗ ಕೇಳು, ನಿಮ್ಮ ಅಮ್ಮನಿಗೆ ಶುಗರ್ದು ಫುಲ್ಲು ಮಾತ್ರೆ ಫ್ರೀಯಾಗಿ ನಾನು ಹಾಸ್ಪಿಟ್ಲಲ್ಲಿ ಕೊಡಿಸ್ತೀನಿ, ಆಯಿತಾ? ನೀನು ಯಾವ ಸ್ಕೂಲಲ್ಲಿ ಓದ್ತಾ ಇದೆಯಾ? ಪಬ್ಲಿಕ್ ಸ್ಕೂಲ್. ಹಾಂ, ಈಗ ಓದ್ತಾ ಇದ್ದಾಳಲ್ಲ, ಏನು ಮಾಡ್ಬೇಕಂತೀರಾ? ಕಟ್ಟಕ್ಕಾಗ್ತಾ ಇಲ್ಲ. ಅವ್ರಿಗೆ ಟೂಟಿ ಏಜ್ ಆಗಿದೆ. ಮೊಮ್ಮಗಿದ್ದಾರೆ, 55 ವರ್ಷ ಆಗಿದೆ ಅಂತೇಳಿ. ಅಲ್ಲ, ನಿನಗೆ ನಮ್ಮ ಹಾಸ್ಟೆಲ್, ಸರ್ಕಾರದ ಹಾಸ್ಟೆಲ್ಗೆ ಹಾಕಿದ್ರೆ ಹೋಗ್ತೀಯಾ? ಹಾಸ್ಟೆಲಲ್ಲಿ ಓದ್ತೀಯಾ? ನಿನಗೆ ಫ್ರೀ ಮಾಡಿಸ್ಕೊಡ್ತೀನಿ, ಓದ್ತೀಯಾ? ಎಷ್ಟನೇ ಕ್ಲಾಸ್ ನೀನು? 6th. ನಮ್ಮದು ಸರ್ಕಾರದ್ದು ಮುರಾರ್ಜಿ ದೇಸಾಯಿ ಶಾಲೆ ಇದೆ, ಅದು ತುಂಬ ಚೆನ್ನಾಗಿದೆ. ಈ ಹೋದ್ಸಲ 10ನೇ ಕ್ಲಾಸಲ್ಲಿ ಅವರೇ ರ್ಯಾಂಕ್ ಬಂದಿತ್ತು, ಆ ಸ್ಕೂಲ್ ಮಕ್ಕಳೇ ರ್ಯಾಂಕ್ ಬಂದಿತ್ತು. ಅಂಥ ಸ್ಕೂಲ್ಗೆ ನಿಮ್ಮ ಮಗಳಿಗೆ ಅಡ್ಮಿಷನ್ ಮಾಡಿಸ್ಕೊಡ್ತೀನಿ. ಈಗ 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 ಮಾರ್ಚ್ ಮುಗಿಯುತ್ತಲ್ಲ, ಅಪ್ಲಿಕೇಶನ್ ಕಾಲ್ಫಾರ್ ಮಾಡ್ತಾರೆ. ನೀನು ಎಕ್ಸಾಮ್ ಬರೀ, ಎಕ್ಸಾಮ್ ಬರೆದ ಮೇಲೆ ನಿನ್ನ ಅಂದರೆ ತಂದೆ ನೋಡ್ಕೊಳ್ಳದೆ ಇರೋಕ್ಕಾಗದೆ ಇರೋರು, ಇಂಥ ಕಡು ಬಡ್ಕೊಂಡ್ರ ಮಕ್ಕಳಿಗೆ ಅವಕಾಶ ಸಿಗುತ್ತೆ. ನಾನು ನಿಂಗೆ ಮಾಡಿಸ್ಕೊಡ್ತೀನಿ, ಅರ್ಥ ಆಯ್ತಾ? ನೀ ಅಳಬಾರ್ದು. ನೀನು ಒಂದಿನ ನನ್ನಂಗೆ ಆಗೋದು ಅಳ್ತಾರ? ನಮ್ಮಮ್ಮನ ವಿಡಿಯೋಸ್ ನೋಡಿ ನೋಡಿ ಒಂದ್ಸತಿ ಹೇಳ್ತಾರೆ, ನಾನು ಒಂದ್ಸತಿ ಮೀಟ್ ಮಾಡಬೇಕು ಅಂತ. ಅದಕ್ಕೆ ಕರ್ಕೊಂಡು ಜಾಣ ಬಿಡುವ ನೀವು. ನಿಮ್ಮ ಅಮ್ಮಂದು ಡಯಾಬಿಟಿಕ್ ಏನು ಮಾತ್ರೆ ಇದೆಯಲ್ಲ, ಅದೆಲ್ಲ ಸರ್ಕಾರಿ ದವಾಖಾನೆಯಲ್ಲಿ ಫ್ರೀ ಮಾಡಿಸ್ಕೊಡ್ತೀನಿ. ನೀನು ನಿನಗೆ ಈ ಎಕ್ಸಾಮ್ ಈ ಸಲ ತಕ್ಕೋ, ನಿನಗೆ ಅಡ್ಮಿಷನ್ ಮಾಡಿಸ್ಕೊಡ್ತೀವಿ, ಗೊತ್ತಾಯ್ತಾ? ಈಗ ಫಾಲೋ ಅಪ್ ಮಾಡ್ಬೇಕು ಸುಜಿತ್. ಬರ್ಕೋ, ಮತ್ತು ಇಬ್ಬರದನ್ನು ಮಾಡಿಸ್ಕೊಡೋಣ. ನಿನಗೆ ಮಾತ್ರೆ ಮಾಡ್ಕೊಡ್ತೀನಿ, ಅವರು ನಂಬರ್ ತಗೊಳ್ಳಿ. ಹೆಣ್ಣುಮಗಳು ಶಿಕ್ಷಿತರಾಗಬೇಕು, ಓಕೆ? ಹೆಣ್ಣುಮಗಳು ಶಿಕ್ಷಿತರಾಗಬೇಕು, ಹೆಣ್ಣುಮಗಳು ಶಿಕ್ಷಿತರಾಗಬೇಕು. ಬಾಲ್ಯ ವಿವಾಹ ನಿಷೇಧ, ಬಾಲ್ಯ ವಿವಾಹ ನಿಷೇಧ, ಬಾಲ್ಯ ವಿವಾಹ ನಿಷೇಧ. ಹೆಣ್ಣುಮಗಳು ಶಿಕ್ಷಿತರಾಗಬೇಕು, ಹೆಣ್ಣುಮಗಳು ಶಿಕ್ಷಿತರಾಗಬೇಕು, ಹೆಣ್ಣುಮಗಳು ಶಿಕ್ಷಿತರಾಗಬೇಕು. ಬಾಲ್ಯ ವಿವಾಹ ನಿಷೇಧ, ಬಾಲ್ಯ ವಿವಾಹ ನಿಷೇಧ. ಬಾಲ್ಯ ವಿವಾಹ ಮಾಡಿದರೆ ಕಾನೂನಿಗೆ ಅಪರಾಧ, ಬಾಲ್ಯ ವಿವಾಹ ಮಾಡಿದರೆ ಕಾನೂನಿಗೆ ಅಪರಾಧ. ಇನ್ನೊಂದು, ಮುಟ್ಟು ಅಂತ ಹೇಳಿ ಊರಿಂದ ಹೊರಗಿಟ್ರೆ ಕಾನೂನಿಗೆ ಅಪರಾಧ. ಮುಟ್ಟು ಅಂತ ಊರಿಂದ ಹೊರಗೆ ಇಟ್ರೆ ಅಪರಾಧ, ಜೈಲು ಶಿಕ್ಷೆ. ಅದನ್ನು ಹೇಳಿ. ಮುಟ್ಟು ಮಡಿ ಅಂತ ಹೇಳಿ ಬಾಣಂತಿಯರನ್ನ, ಮುಟ್ಟಾಗಿರೋ ಹೆಣ್ಣು ಮಕ್ಕಳನ್ನ ಊರಿಂದ ಹೊರಗಡೆ ಇಟ್ರೆ ಜೈಲು ಶಿಕ್ಷೆ, ಕಾನೂನಿಗೆ ಅಪರಾಧ, ಕಾನೂನಿಗೆ ಅಪರಾಧ. ಶ್ರೀಮಂತ್ ಪ್ರಜಾಶಕ್ತಿ ಟಿವಿ, ಶಿರಾ.